ಈಗ ಮಾರ್ಚ್ 1ನೇ ತಾರೀಕು ಮನೆ ಮುಖ್ಯಮಂತ್ರಿ ಆದಂಥವ್ರು ಬರ್ತಿದ್ದಾರೆ. ನಮಗೂ ಭಾಳ ಸಂತೋಷ. ಬಂದರೆ ಭಾಳಷ್ಟು ಕೆಲಸಗಳನ್ನ ನೋಡಿಕೊಂಡು ಎಲ್ಲೆಲ್ಲಿ ಪ್ರಗತಿ ಆಗ್ತಾ ಇದ್ದಂಥ ಕೆಲಸಗಳು ಇವತ್ತು ನಿಂತಿದ್ದಾವೆ ಅನ್ನೋ ಭಾವನೆಗಳು ನೋಡಬೇಕಾಗತ್ತೆ. ನೋಡಲಿ, ನಾನೇನು ಬೇಡ ಅನ್ನೋದಕ್ಕೆ ಹೋಗೋದಿಲ್ಲ. ಆದರೆ ಈಗ ಬೊಮ್ಮಾಯಿಯವ್ರ ಕಾಲದಲ್ಲಿ, ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವ್ರ ಕಾಲದಲ್ಲಿರ್ಬೋದು, ಇಲ್ಲ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನ ಕಾಲದಲ್ಲಿ ಆಗಿರೋಂಥ ಕೆಲಸಗಳನ್ನ ಇವತ್ತು ಶಂಕುಸ್ಥಾಪನೆ ಮತ್ತು ಮತ್ತೊಮ್ಮೆ ಕಲ್ನೆಡೋದು, ಮತ್ತೊಮ್ಮೆ ಟೇಪ್ ಕತ್ತರಿಸೋದು ಮಾಡೋ ಅಂಥ ಕೆಲಸನೇನು ಮಾಡ್ತಿದ್ದಾರೆ, ಅದಕ್ಕೆ ನನ್ನ ಖಂಡನೆ ಇದೆ. ಯಾಕಂದರೆ ಇವರು ಬಂದ 1 ವರ್ಷದ ಈಗ ಆಲ್ಮೋಸ್ಟ್ ಸುಮಾರು 9ರಿಂದ 10 ತಿಂಗಳಾಗಿ ಬಂತು ಈ ಸರ್ಕಾರ ಬಂದು. ಈ ಸರ್ಕಾರ 10-11 ತಿಂಗಳಾದರೂ ಕೂಡ ನಮ್ಮ ಹಾಸನ ಜಿಲ್ಲೆಗೆ ಒಂದೇ ₹1 ಅನುದಾನ ಇವತ್ತರೆಗೂ ಕೊಟ್ಟಿಲ್ಲ. ಒಂದೇ ಒಂದು ರೂಪಾಯಿ ಅನುದಾನ ಇವತ್ತರೆಗೂ ಕೊಟ್ಟಿಲ್ಲ. ನಾವು ಮೇಲ್ಸೇತುವೆದು ಯಾವುದು ನಮ್ಮ ಆರೋಪಿ ನಾವು ಕೇಳಿದ್ವಿ ಸರ್ಕಾರಕ್ಕೆ, MOU ಪ್ರಕಾರ, ಅಂದರೆ ಮ್ಯೂಚುವಲ್ ಅಗ್ರಿಮೆಂಟ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್, ಮ್ಯೂಚುವಲ್ ಅಗ್ರಿಮೆಂಟ್ ಪ್ರಕಾರ ಏನು 48 ಕೋಟಿ ರೂಪಾಯಿ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಾಗಿತ್ತು. ನಾವು ಪತ್ರದ ಮುಖಾಂತರ ಅವ್ರಿಗೆ ಬರೆದ್ರೂ ಕೂಡ ನಾವು ಕೊಡೋದಕ್ಕಾಗೋದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಭಾವನೆಯಲ್ಲಿ ಇವತ್ತು ಬರೆದಿರೋಂಥದ್ದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇಷ್ಟು ಒಂದು 48 ಕೋಟಿ ರೂಪಾಯಿ ಅನುದಾನ ಕೊಡೋಕ್ಕಾಗದೇ ಇರೋರು ಇವತ್ತು ನಾವು ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟೆಲ್ಲ ವರ್ಕ್ ಮಾಡಿ ನಾವು ಆಗಲೇ ಬಿಲ್ಡಿಂಗು, ಇವತ್ತು ಹಾಸ್ಪಿಟ್ಲ್ ಬಿಲ್ಡಿಂಗ್ ಇರ್ಬೋದು, ಕಂಪ್ಲೀಟಾಗಿ ನಾವೇ ನಿಮ್ಮ ಮಾಧ್ಯಮ ಮಿತ್ರರನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ಅವತ್ತೊಂದು ದಿವಸ ನಮ್ಮ ಮಾನ್ಯ ಜಿಲ್ಲಾ ಸಚಿವರು ಹೇಳ್ತಾರೆ, ಇಲ್ಲ ಅದನ್ನು ಹೆಂಗೆ ಉದ್ಘಾಟನೆ ಮಾಡ್ತಾರೆ, ಅದಕ್ಕಿನ್ನ ಸರಿಯಾದ ರೀತಿ ಇನ್ನೂ ನಾವು ಫೆಸಿಲಿಟೀಸ್ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ ಹೇಳಿದ್ರು. ಈಗ ಮತ್ತು ಮಾರ್ಚ್ 1ನೇ ತಾರೀಕು ಅವ್ರು ಉದ್ಘಾಟನೆ ಮಾಡ್ತಿದ್ದಾರಲ್ಲ, ಯಾವ ಫೆಸಿಲಿಟೀಸ್ ಕೊಟ್ಟಿದ್ದಾರೆ? ಯಾವ ಫೆಸಿಲಿಟೀಸು ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಗೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಯಾವ ಫೆಸಿಲಿಟೀಸ್ ಕೊಟ್ಟಿದ್ದಾರೆ? ಮಾರ್ಚ್ 1ನೇ ತಾರೀಕು ಇವ್ರು ಉದ್ಘಾಟನೆ ಮಾಡ್ತಿದ್ದಾರಲ್ಲ, ಇದು ಕೇವಲ ಇದು ಏನಂದರೆ ರಾಜಕೀಯದ ಒಂದು ಶೋ, ಸರ್ಕಾರದ ದುಡ್ಡಲ್ಲಿ ರಾಜಕೀಯದ ಶೋ ಇದು. ಹಾಗಾಗಿ ಇದ್ರ ಬಗ್ಗೆ ಯಾರು ಕೂಡ ಜಿಲ್ಲೆಯಲ್ಲಿ ಗಮನ ಹರಿಸೋಂಥ ಕೆಲಸ ಮಾಡ್ತಾ ಇಲ್ಲ. ಇವರು ಬಜೆಟಲ್ಲೇ ತೋರಿಸುತ್ತೆ ಎಷ್ಟು ಮಟ್ಟಕ್ಕೆ ಹಾಸನ ಜಿಲ್ಲೆ ಮೇಲೆ ಅಭಿಮಾನ ಇದೆ, ಪ್ರೀತಿ ಇದೆ ಅಂತ. ಬಜೆಟಲ್ಲಿ ಇವತ್ತು ಹಾಸನ ಜಿಲ್ಲೆಗೆ ಒಂದೇ ₹1 ಅನುದಾನ ಕೊಡ್ದೇನೆ ಇವತ್ತು ನಮ್ಮೆಲ್ಲರ ಒಂದು 20 ಲಕ್ಷದ ಜನಸಂಖ್ಯೆ ಏನಿದೆ ಜಿಲ್ಲೆಯಲ್ಲಿ ಎಲ್ಲರಿಗೂ ಮೋಸ ಮಾಡಿರೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಮುಂದಿನ ಚುನಾವಣೆಗಳಲ್ಲಿ ಇದನ್ನು ತಕ್ಪಾಟ ತಿಳಿಸೋಂಥ ಕೆಲಸ ಮಾಡ್ತಾರೆ.